ಗಂಡಗೆ ಶಿಕ್ಷೆ ಕೊಡ್ಸಿದ್ ಸಾಲದು ಅಂತನ ನನಗೂ ಶಿಕ್ಷೆ ಕೊಡಿಸ್ತಾ ಇದ್ದಾಳೆ ಲಕ್ಷ್ಮಿ. ಅವಳ ನೆನ್ಸ್ಕೊಂಡ್ರೆ ಒಲ್ಲಾಗ ಹಂಗೆ ಕಡ್ದು ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತೈತೆ. ಮನಿಯಾಳ್ ಮುಂಡೆ ಸನ್ಮಾನ ಅದು ಇದು ಅಂತ ಹೇಳಿ ಕರೆಸ್ಕೊಂಡು ನನಗೆ ಅವಮಾನ ಮಾಡ್ಬಿಟ್ಲು ಮನಿಯಾಳಿ. ಹಿಂಗೆಲ್ಲ ಮಾತಾಡ್ತಾರೆ ಅಂತ ಅಂದಿದ್ರೆ ನಾನು ಅಲ್ಲಿಗೆ ಹೋಗ್ತಾನೆ ಇರ್ಲಿಲ್ಲ ಪಂಚಾಯತಿ ಕಟ್ಟೆತಕ್ಕೆ. ಮನಿಯಾಳ್ ಮುಂಡೆ ಈ ಪೆದ್ದ ಮುಂಡೆ ಏನೋ ತಕೊಂಡು ವಾಹಕನ ಅನ್ಸತ್ತೆ ಇವಳು ನೆನ್ಸ್ಕೊಂಡ್ರೆ. ಯಮ್ಮ ಯಮ್ಮ ಯಾಕಮ್ಮ ಹಂಗ್ ಓಡ್ಬತ್ತಾ ಇದ್ಯಾ? ಅಯ್ಯೋ ನಿನಗೆ ಸನ್ಮಾನ ಮಾಡ್ತಾರೆ ಅನ್ಕೊಂಡಿದ್ದೆ. ಹಿಂಗೆ ನಿನಗೆ ಊರಾಗಿರೋ ಕಸನೆಲ್ಲ ಬಾಸಾಕು ಅಂತ ಹೇಳ್ತಾರೆ ಅನ್ಕೊಂಡಿರ್ಲಿಲ್ಲ ಕಣೆಯಮ್ಮ. ಅಯ್ಯೋ ನೀನ್ ಯಾಕಂದೆ ಒತ್ಕೊಂಡೋಗಿ ಊಟ ಕೊಡಕ್ ಹೋಗಿದ್ದೆ ಅಪ್ಪಯ್ಯಗೆ? ಪೆದ್ಮುಂಡೆ ಆ ಲಕ್ಷ್ಮಿ ಏನೋ ಹೇಳ್ಬಿಟ್ಲು ಅಂತ ಹೇಳಿ ನನಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡೋಗಿ ಅವಮಾನ ಮಾಡಿಸ್ಬಿಟ್ಟಲ್ಲೇ ಪೆದ್ದಿ. ನಿನ್ ಗಂಗೆನೆ ಕಪ್ಪಾಳಕ್ ಬಾರ್ಸನ ಅನ್ಸುತ್ತೆ. ಓಕೆ ಅಸಕ್ಕೆ ಇನ್ನ ಬಂದವಳಿಲಿ ಅಮ್ಮೋರೆ ಅವಳಿಗೇನು ಗೊತ್ತಿಲ್ಲ ಬಿಡಿ. ಅವಳ ಮೇಲೆ ಯಾಕೆ ರೇಗಾಡ್ತಿದ್ದೀರಾ? ನೀವು ಯಾಕೆ ಹಂಗೆಲ್ಲ ಮಾಡಕ್ ಹೋದ್ರಿ? ಕದ್ದು ಮುಚ್ಚಿ ಊಟ ಯಾಕೆ ತಗೊಂಡೋಗಿದ್ರಿ ಅಮ್ಮೋರೆ? ಅದಕ್ಕೆ ನೋಡಿ ಹಿಂಗೆ ಸಿಗಾಕೊಂಡು ಇವಾಗ ಈ ಥರ ನಿಮಗೆ ಕಷ್ಟ ಆಗೋ ಥರ ಆಯಿತು. ಊರಿನ ಕಸನೆಲ್ಲನ ನೀವು ಬಾಚಾಕ್ಬೇಕಂತೆ. ನೋಡಿ ಅಯ್ಯೋ ಇಂಥ ಪರಿಸ್ಥಿತಿ ಯಾಕೆ ಬೇಕಾಗಿತ್ತು ಅಮ್ಮೋರೆ? ಸಾವುಕಾರರಿಗೂ ಅಲ್ಲಿ ಇನ್ನೂ 10 ದಿವಸ ಜಾಸ್ತಿ ಶಿಕ್ಷೆ ಅಂತೆ. ನೀವು ಊಟ ತಗೊಂಡೋಗಿ ಕೊಟ್ಟಿದ್ಕೆ ನೋಡಿ ಅವ್ರಿಗೂ ಶಿಕ್ಷೆ ನಿಮಗೂ ಶಿಕ್ಷೆ ಆಯಿತು. ಅಮ್ಮೋರೆ ಇದೆಲ್ಲ ಬೇಕಿತ್ತ ನಿಮಗೆ ಹೇಳಿ? ಅಂದ್ರೆ ಏನು, ನನ್ನ ಗಂಡ ಹೆಂಗಾದ್ರೆ ಕಷ್ಟ ಅನ್ಭವಿಸ್ಕೊಂಡಿರ್ಲಿ, ನಾನು ಮಾತ್ರ ಇಲ್ಲಿ ಸುಖವಾಗಿರಕ್ಕಾಗುತ್ತೇನೆ? ನನಗೆ ಆ ದೇವಮ್ಮನಂಗೆ ಬರೇನೆ ದುಡ್ಡಿಗೋಸ್ಕರ ಮದ್ವೆ ಆದವಳಲ್ಲ ನಾನು. ದೇವಿ ಹಂಗೆ ಅವಳು ದುಡ್ಡಿಗೋಸ್ಕರ ಮದ್ವೆ ಆಗ್ಯವಳೆ. ಅದಕ್ಕೇನೆ ಅವಳು ಊಟನೂ ತಗೊಂಡೋಗಿಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ನಾಟಕಗಾತಿ. ಹಂಗಿರ್ಬೇಕಾಗಿತ್ತ? ಯೋಚನೆ ಮಾಡ್ದಲೇನೆ ನಾನು ಹೇಳೆ ಗುಲಾಬಿ. ಏನೋ ನನ್ನ ಗಂಡ ಚೆನ್ನಾಗಿರ್ಲಿ, ಉಣ್ಕೊಂಡು ತಿನ್ಕೊಂಡು ಇಲ್ಲಿ ಚೆನ್ನಾಗಿದ್ದವರು ಅಲ್ಲಿ ಹೋದಾಗ ಏನಾಗುತ್ತೋ ಏನೋ ಊಟ ಇಲ್ದೇಲೆ ಅಂತ ಹೇಳಿ ಏನೋ ಚಿಕನ್ ಸಾರು ಮಟನ್ ಸಾರು ತಗೊಂಡೋಗಿ ಕೊಟ್ಟನಪ್ಪ. ಅದೇನು ದೊಡ್ಡ ತಪ್ಪ? ಅಯ್ಯೋ ಹಂಗಲ್ಲ ಅಮ್ಮೋರೆ ಹೇಳಿದ್ದು. ಅದು ಇನ್ನೇನು 15 ದಿವಸ ಆಗೋಗಿತ್ತು. ಹಂಗೋ ಹಿಂಗೋ ಆಗಿ ನಂದು 15 ದಿವಸದೊಳಗಡೆ 15 ದಿವಸ ಆಗ್ತಿದ್ದಂಗೆ ಸಾವುಕಾರರು ಮನೆಗೆ ಬರೋರು. ಮನೆಗೆ ಬಂದಮೇಲೆ ಚೆನ್ನಾಗಿ ಅಡುಗೆ ಮಾಡಿಕ್ಕಿ ಚೆನ್ನಾಗಿ ನೋಡ್ಕೊಂಡಿದ್ದೆ. ಮುಂಚೆ ಥರನೇ ಆಗೋರು. ಈಗ ನೋಡಿ ಕದ್ದು ಮುಚ್ಚಿ ಊಟ ತಗೊಂಡೋಗಿ ಕೊಟ್ಟು ಸಿಗಾಕೊಂಡು ಈಗ ಅವ್ರಿಗೂ ಇನ್ನೂ 10 ದಿವಸ ಜಾಸ್ತಿ ಊರಿಂದ ಹೊರಗಿರೋ ಶಿಕ್ಷೆ. ನಿಮ್ಗೂ ಈಗ ನೋಡಿ ಎಲ್ಲರ ಮುಂದೆ ಅವಮಾನ ಆಗೋ ಥರ ಊರಲ್ಲಿ ಕಸ ಎಲ್ಲನ ಅಚ್ಚುಕಟ್ಟು ಮಾಡಬೇಕು, ಎಲ್ಲ ಬಾಚಿ ತಿಪ್ಪಿಗೆ ಹಾಕಬೇಕು ಅಂತ ಶಿಕ್ಷೆ ಕೊಟ್ಟವ್ರೆ. ಇದರಿಂದ ನಿಮಗೆ ತಾನೇ ಅವಮಾನ. ಅದಕ್ಕೆ ಅಮ್ಮವ್ರೆ ಹಂಗೆ ಹೇಳಿದ್ದು. ನಾನ್ಯಾಕೆ ಮಾಡೋಣ? ನಾನಂತೂ ಮಾಡಲ್ಲ. ನನಗೆ ಊರಾಗಿರೋ ಕಸ ಬಸ ಶಿಕ್ಷೆ ಕೊಡ್ತಾಳ ಆ ಲಕ್ಷ್ಮಿ. ಅವಳೇ ಶಿಕ್ಷೆ ಕೊಡಕ್ಕೆ? ಆ ನಾಗಣಿಗೆ ಬುದ್ಧಿನೇ ಇಲ್ಲ. ಪಂಚಾಯತಿ ಕಟ್ಟೆಕ್ ಮೇಲೆ ಕುಂಡಿಸಿರೋದು ವ್ಯರ್ಥ. ಅವನ್ನ ಅವಳ ಮಾತು ಕೇಳ್ತಾನೆ, ಅವಳ ಮಾತ ಅವಳು ಕಿವಿ ಚುತ್ತಾಳೆ, ಇವನು ಬಗ್ಳುತ್ತಾನೆ ನಾ ಬಾಯಾಗೆ. ನನಗೆ ಗೊತ್ತಾ ಇರೋ ಸಿಟ್ಟಿಗೆ ಏನೂ ಇಲ್ಲ, ಯಾಕಂತ ತಗೊಂಡು ಕುಕ್ಕು ಬಿಡ್ತಿದ್ದೆ ಅಲ್ಲಿ ಮೂವರ್ನು, ಆ ಗುಂಡಿನೂ ಆ ಲಕ್ಷ್ಮಿನೂ ಆ ನಾಗಣ್ಣನೂ. ಏನ್ ಮಾಡ್ತೀಯ? ಎಲ್ಲರ ಮುಂದೆನೂ ಅವಮಾನ ಅನುಭವಿಸೋದು ಬೇಡ. ಸುಮ್ಮನೆ ಯಾಕೆ ಅಂತಾನ ಬಂದೆ ಅಷ್ಟೇನೆ. ತಿಪ್ಪೆ ಸಮಾಧಾನ ಮಾಡ್ದೆ. ನಾನಿದ್ದೀನಿ ಅಮ್ಮೋರೆ, ನಾನೆಲ್ಲ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಅಂದಿದ್ಕೆ ಸುಮ್ಮನೆ ಬಂದಿದ್ದೀನಿ. ಇಲ್ದಿದ್ರೆ ಏನೂ ಇಲ್ಲ, ಅಲ್ಲೇ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ ಅವ್ರು 3 ಜನಕ್ಕೂ. ಅವಳು ಆ ಲಕ್ಷ್ಮಿ ಸನ್ಮಾನ ಮಾಡ್ತೀವಿ ಅಂತ ನಾನು ನಿಮ್ಮ ಅಮ್ಮನ ಕರ್ಕೊಬರ್ಗು ಅಂತ ಈ ಪೆದ್ಮುಂಡಿಗೆ ಹೇಳಿರೆ, ಈ ಪೆದ್ಮುಂಡೆ ನಿಜ ಅನ್ಕೊಂಡು ಅದನ್ನೇನೆ ನನ್ನ ಎಳ್ಕೊಂಡು ಹೋದ್ಲಲ್ಲ. ಹೇಳು, ಸನ್ಮಾನ ಮಾಡ್ತಾರೆ ಅಂತ ಹೇಳಿ ಹೋಗಿದ್ದಕ್ಕೆ ಏನಾಯ್ತು ನನಗೆ? ಇದಕ್ಕಿನ್ನ ದೊಡ್ಡ ಅವಮಾನ ಬೇಕಾ? ಅವಳ ಮುಂದೆ ನಾನು ತಲೆ ತಗ್ಸಿ ಅಪರಾಧಿ ತರ ನಿಂತ್ಕೊಂಡಿರ್ಬೇಕಾಗಿತ್ತಲ್ಲ ಅಲ್ಲಿ. ಅವ್ರಿಗೆ ಹೇಳಿದ್ಕೆಲ್ಲ ನಾವು ಹೂ ಅನ್ಬೇಕೇನೆ? ಅಯ್ಯೋ ಮತ್ತೆ ಇನ್ನೇನ್ ಮಾಡ್ತೀರಾ ಅಮ್ಮೋರೆ? ಪಂಚಾಯತಿ ಅಧ್ಯಕ್ಷರು ಅಂತ ನಮ್ಮ ಮುಖ್ಯಸ್ಥರು ಅಂತ ಅವ್ರನ್ನ ಮುಖ್ಯಸ್ಥರು ಮಾಡಿದೀರಾ. ಆ ಶಂಕರಣ್ಣ ಅಯ್ಯಪ್ಪ ಒಂದು ತಪ್ಪು ಮಾಡಿ ಅಯ್ಯಪ್ಪನ ಸಿಗಾಕಂಡ. ಈಗ ನಾಗಣ್ಣರು ಒಬ್ರೇನೆ. ಅದಕ್ಕೆ ಅವರಿಗೆ ಸಹಾಯ ಮಾಡಕ್ಕೆ ಏನಾದ್ರೂ ನಿರ್ಧಾರ ಮಾಡಕ್ಕೆ ಇರ್ಲಿ ಅಂತ ಅವ್ರೇನೋ ಲಸ್ಮಕ್ಕಯ್ಯ ಮತ್ತೆ ಗುಂಡಜ್ಜಿ ಅವ್ರೇನೋ ಮಾತಾಡಿದಾರೆ ಅಷ್ಟೇನೆ. ಅದಕ್ಕೋಸ್ಕರ ಯಾಕೆ ಇದ್ ಮಾಡ್ಕೊಂತೀರಾ? ನಡೀರಿ ಒಳಿಕೆ ಅಮ್ಮೋರೆ. ಏಯ್ ಅವ್ರು ಯಾರೇ ನಿರ್ಧಾರ ಮಾಡಕ್ಕೆ? ನನ್ನ ಗಂಡ ಈ ಊರೆಲ್ಲ 10 ಊರಿಗೂ ಸಾವಕಾಸಿದ್ದಪ್ಪ ಅಂದ್ರೆ ಎಷ್ಟು ಗೌರವ ಗೊತ್ತೇನೆ? ಈ ಊರಿನ ಜನಗಳಿಗೆ ಗೊತ್ತಿಲ್ಲ. ಹೋಗಿ ಆ ನಾಗಣ್ಣನ ಪಂಚಾಯತಿ ಮುಖ್ಯಸ್ಥನ್ ಮಾಡ್ಯವ್ರಿ. ಏನ್ ದೊಡ್ಡದಾಗ ನ್ಯಾಯ ಹೇಳ್ತಾನೆ ಅಮ್ಮಂಗೆ. ನನ್ನ ಗಂಡ ಊರಕ್ಕೆ ಬರ್ಲಿ, ನನ್ನ ಗಂಡನ ಪಂಚಾಯತಿಗೆ ನ್ಯಾಯ ಹೇಳಕ್ ಅಧ್ಯಕ್ಷನಂಗೆ ಮಾಡ್ತೀನಿ ನಾನು ನಿಂತ್ಕೊಂಡು. ಅವಾಗಿರೋದು ಅಲಸ್ಮಾಕ್ ಹೋಗು ಗುಂಡಜ್ಜಿಗೂ. ಅವರು ನಮ್ಮಂಗೆ ಕಸ ಬಾಸ್ಬೇಕು, ಊರಿಂದ ಆಚೆಗಿರ್ಬೇಕು. ಏನನ್ನ ಸಣ್ಣ ಪುಟ್ಟ ತಪ್ಪು ಮಾಡ್ಲಿ, ಸಪ್ ಮಾಡಿ ಸಿಗಾಕಂಬ್ಲಿ, ಅವಾಗ ನಮ್ಗಿನ್ನ ದೊಡ್ಡ ಶಿಕ್ಷೆ ಕೊಡ್ತೀನಿ. ಅವ್ರು ಬರೇ ಇಂಥದ್ದು ಕಸ ಬಾಸದ ಅದು ಕೊಡ್ತಾರೆ. ನಾನು ಇನ್ನ ಸಣ್ಣ ತಪ್ಪು ಮಾಡಿದ್ರು ಅವ್ರು ಇಬ್ರಿಗೂ ಸರಿಯಾಗಿ ಶಿಕ್ಷೆ ಕೊಡಂಗ್ ಮಾಡ್ತೀನಿ. ನೋಡ್ತಾ ಇರು. ಅಯ್ಯೋ ಇವಮ್ಮ ಏನೇನೋ ಮಾತಾಡತ್ತಪ್ಪ. ನಾನಂತೂ ಹೋಗ್ತೀನಿ ಅತ್ಲಾಗೆ. ಒಳಕ್ ಹೋದ್ರೆ ನನ್ನ ಹಿಡ್ಕೊಂಡು ಒಯ್ತೈತೋ ಏನೋ ಸಿಟ್ ಮಾಡ್ಕೊಂಡೈತೆ. ನಾನು ಹೋಗ್ತೀನಿ ಸುಮ್ಮನೆ ಅಲ್ಲಿ ಕಾವೇರಿ ತಕ್ಕೋ ಪಾಪು ತಕ್ಕೋ ಹೋಗಿ ಆಟ ಆಡ್ತೀನಿ.
ಅಮೋರೆ ಅಮೋರೆ ಈಗ ಏನು ಮಾಡ್ತೀರಾ ನೀವು? ಅಲ್ಲ ನಿಮಗೆ ಕೊಟ್ಟಿರೋ ಶಿಕ್ಷೆನ ನೀವು ಮಾಡಲ್ವಾ? ಕಸ ಎಲ್ಲ ಬಾಚಕಲ್ವಾ? ನಾನಂತೂ ಇಂಥ ಕೆಲಸ ಮಾಡಲ್ಲ. ನನಗೆ ಬೇಕು ಅಂದರೆ ಬೇರೆ ಏನಾನ ಕೆಲಸ ಮಾಡಿ ಕೊಡಲಿ. ಬೇಕು ಅಂದರೆ ನಾನು ಒಂದು 500,000ನ ದುಡ್ಡು ಬಿಸಾಕ್ತೀನಿ, ಯಾರ ಕೈಲಾದ್ರೂ ಮಾಡಿಸ್ತೀನಿ. ನಾನಂತೂ ಮಾಡಲ್ಲ. ಗುಲಾಬಿ, ನಿನಗೇನೆ 1,000 ರೂಪಾಯಿ ಜಾಸ್ತಿ ಕೊಡ್ತೀನಿ ತಿಂಗಳಿಗೆ. ನನ್ನ ಕೆಲಸನ ನೀನು ಮಾಡು. ಕಸ ಎಲ್ಲನ ನೀನು ಬಾಸಾಕು ಅಷ್ಟೇನೆ. ಅವ್ರೇನೇನು ಹೇಳಿಲ್ವಲ್ಲ, ಒಟ್ಟಿನಲ್ಲಿ ಕಸ ಬಾಸಾಕೋ ಶಿಕ್ಷೆ ಕೊಟ್ಟಿರೋದು. ನೀನೇ ಮಾಡಬೇಕು, ಯಾರ ಕೈಲೂ ಮಾಡಿಸ್ಬಾರ್ದು ಅಂತ ಏನು ಹೇಳಿಲ್ಲ ನನ್ನ ಹತ್ರ. ಅಯ್ಯೋ ಅಮೋರೆ, ಇದೇ ನಿಂಗೆ ಹೇಳ್ತಾ ಇದ್ದೀರಲ್ಲ. ಅಲ್ಲ, ನಿಮಗೆ ಕೊಟ್ಟಿರೋ ಶಿಕ್ಷೆನ ನಾನು ಮಾಡಿದ್ರೆ ಸುಮ್ಮನೆ ಬಿಡ್ತಾರ? ಅಲ್ಲ, ಈಗಲೇ ಎಡವಟ್ಟಾಗೈತಿ ಅಮ್ಮೋರೆ. ಈಗ ಇನ್ನ ನನ್ನ ಕೈಲಿ ಕೆಲಸ ಮಾಡಿಸಿ ಆಮೇಲೆ ಮತ್ತೆ ನೀವು ತಪ್ಪಿಗೆ ಸಿಗಾಕೊಂಡಿರೋದಲ್ದೆ ನನ್ನನ್ನು ತಪ್ಪಿಗೆ ಸಿಗಾಕ್ಬೇಡ್ರಿ ಅಮ್ಮೋರೆ. ನೀವು 1,000 ರೂಪಾಯಿ ಕೊಡೋದು ಬೇಡ, ನಾನು ಅವ್ರ ಹತ್ರ ಬೈಸ್ಕೊಂಬೋದು ಬೇಡ ಅಮ್ಮೋರೆ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ಅಮ್ಮೋರೆ. ಇದು ಶಿಕ್ಷೆ, ಇದನ್ನ ಯಾರ ಕೈಲೂ ಮಾಡ್ಸೋಕ್ಕಾಗಲ್ಲ. ಸುಮ್ಮನೆ ಯಾಕೆ ಅಮ್ಮೋರೆ, ಇದೆಲ್ಲನ ನೀವೇ ಮಾಡಿಬಿಡ್ರಿ. ನನ್ನ ಗಂಡನೂ ಜೊತೆಗಿರ್ತಾರಲ್ವಾ? ಹೌದು ಅಮ್ಮೋರೆ, ಗುಲಾಬಿ ಹೇಳ್ತಿರೋದು ಸರಿಯಾಗೈತೆ. ನೀವು ಇನ್ನೊಬ್ರ ಹತ್ರ ಕೆಲಸ ಮಾಡ್ಸೋಕ್ಕಾಗಲ್ಲ. ಯಾಕೆಂದರೆ ಇದು ಶಿಕ್ಷೆ ಕೊಟ್ಟಿರೋದು ನಮ್ಮೂರು ಗ್ರಾಮ ಪಂಚಾಯತಿ ಕಡೆಯಿಂದನ. ನೀವು ದುಡ್ಡು ಕೊಟ್ಟು ಬೇರೆಯವ್ರ ಹತ್ರ ಮಾಡಿಸ್ತೀನಿ ಅಂದರೆ ಖಂಡಿತ ಅವ್ರು ಕೇಳಲ್ಲ ಅಮ್ಮೋರೆ. ಕೇಳಲ್ಲ? ಯಾಕೆ ಕೇಳಲ್ಲ ಅಂತಾನ? ಊರೆಲ್ಲ ನಾ ಒಟ್ಟಿನಲ್ಲಿ ಕಸ ಪಸ ಎಲ್ಲಾನ ಇದ್ರೆ ಅದು ತಗೊಂಡೋಗಿ ತಿಪ್ಪೆಗೆ ಹಾಕ್ರಿ ಅಂತ ಹೇಳಿರೋದು. ನಾನೇ ಮಾಡ್ಬೇಕು ಅಂತ ಏನೂ ಇಲ್ಲ, ಒಟ್ಟಿನಲ್ಲಿ ತಿಪ್ಪೆಗೆ ಹಾಕ್ಬೇಕಷ್ಟೇನೆ, ಕಸ ಇಲ್ದಂಗೆ ನಮ್ಮೂರಾಗ ಎಲ್ಲೂ. ತಿಪ್ಪೆ, ನೀನು ಗುಲಾಬಿ ಸೇರ್ಕೊಂಡು ನಾಳೆಯಿಂದನ ಕೆಲಸ ಶುರು ಮಾಡಿ. ನಾನು ನಿಮಗೆ ದುಡ್ಡು ಕೊಡ್ತೀನಿ. ಅಯ್ಯೋ ಅಮ್ಮೋರೆ, ಇದನ್ನ ಅಲ್ಲಿ ಕೇಳಬೇಕಲ್ಲ ಪಂಚಾಯತಿಯವರು. ಲಸ್ಮಕ್ಕ, ಗುಂಡಜ್ಜಿ, ಆ ನಾಗಣ್ಣವರು ಎಲ್ಲನ ನಿಮಗೆ ಕೊಟ್ಟಿರೋ ಶಿಕ್ಷಣ ಅವ್ರಿಗೆ ಹೆಂಗೆ ಕೊಡ್ತೀಯ, ಗುಲಾಬಿಗೆ ಹೆಂಗೆ ಕೊಡ್ತೀರಾ ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ತೀರಾ ನೀವು? ನಂದೇನೋ ಪರವಾಗಿಲ್ಲ, ನಾನು ಮಾಡ್ತೀನಿ. ನೀವು ಅಲ್ಲ ಅಮ್ಮೋರೆ, ನೀವು ಸುಮ್ಮನೆ ನನ್ನ ಜೊತೆ ಬನ್ನಿ, ಒಂದು ಸ್ವಲ್ಪ ಸಹಾಯ ಮಾಡಿರಿ ಅಷ್ಟೇ. ತಟ್ಟಿಪಟ್ಟಿ ಹಿಡ್ಕೊಂಡು ನಾನೆಲ್ಲ ಕಸ ಒತ್ತಾಕ್ಬತ್ತೀನಿ, ನೀವು ಕಸ ಹೊಡೆದ್ಬಿಟ್ಟು ತುಂಬಿಕೊಡಿ ಅಷ್ಟೇ. ನಾನೆಲ್ಲ ತಿಪ್ಪೆಗೆ ತಗೊಂಡೋಗಿ ಹಾಕಿ ಬರ್ತೀನಿ. ನಾನು ಬೀದಿಲಿರೋದೆಲ್ಲ ಕಸ ಹೊಡಿಯೋಣ? ಲೇ ತಿಪ್ಪೆ, ಏನೋ ಹೇಳ್ತಾ ಇದ್ಯಾ? ಅಲ್ಲ, ನಾನು ಕಾಳಮ್ಮ, ಈ ಊರಿನ ಸಾವುಕಾರ ಹೆಂಡ್ತಿ, ಬೀದಿಲಿ ಪರಕೆ ಹಿಡ್ಕೊಂಡು ಕಸ ಹೊಡೆದ್ರೆ ಊರಿನ ಜನಗಳೆಲ್ಲ ನಗಲ್ವೇನೋ ನಾನು ನೋಡಿ? ಕಾಳಮ್ಮಗೆ ಎಂಥ ಪರಿಸ್ಥಿತಿ ಬಂದೈತಿ ಅಂತನ? ಅಂತ ಅವಮಾನ ನನಗೆ ಬೇಕಾ? ಅಲ್ಲ, ಇಷ್ಟೊಂದು ಸಾವುಕಾರರಾಗಿರೋ ನಾವು ಬೀದಿಲಿ ಕಸ ಗುಡಿಸಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಇಲ್ಲ ಇಲ್ಲ, ನಾನಂತೂ ಇದನ್ನ ಮಾಡಕ್ಕೆ ತಯಾರಿಲ್ಲ. ನೀವಿಬ್ರು ಏನು ಹೇಳಿದ್ರು ನಾನಂತೂ ಮಾಡಲ್ಲ. ಅಯ್ಯೋ ಅಮ್ಮೋರೆ, ನನ್ನ ಮಾತು ಕೇಳಿ, ಏನೂ ಆಗಲ್ಲ. ಈ ಸಾವುಕಾರ್ರೆ ಈಗ ಶಿಕ್ಷೆ ಕೊಟ್ಟಿರೋದಕ್ಕೆ ಊರಿಂದ ಆಚೆ ಇಲ್ವಾ ಹೇಳಿ? ಊರಿಂದ ಆಚೆ ಇದ್ದಾರೆ ತಾನೆ. ನೀವೇನೋ ಶಿಕ್ಷೆಯಿಂದ ತಪ್ಪಿಸ್ಕೊಂಬಕ್ಕೆ ನೋಡಿದ್ರೆ ಆಮೇಲೆ ಮತ್ತಿನ್ನೇನಾದ್ರೂ ಎಡವಟ್ಟಾದತ್ತು ಅಂತಾನ ನಿಮ್ಮನ್ನೇ ಊರಿಂದ ಆಚೆಗೆ ಹಾಕಿದ್ರು ಹಾಕ್ಬೋದು. ಅದಕ್ಕೆ ಸುಮ್ಮನೆ ಇಂಥದ್ದೆಲ್ಲ ಎಡವಟ್ಟು ಮಾಡ್ಕೊಂಬಕ್ಕೆ ಹೋಗ್ಬೇಡಿ ಅಮ್ಮೋರೆ. ಸುಮ್ಮನೆ ಒಪ್ಕೊಳ್ಳಿ. ಇಲ್ಲ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಕಣತಿಪ್ಪೆ. ನಾನಂತೂ ಬೀದಿಲಿ ಪರಕೆ ಹಿಡ್ಕೊಂಡು ಕಸ ಗುಡ್ಸಲ್ಲ. ನಮ್ಮನೆಯಾಗೇನೆ ನಾನು ಕಸ ಗುಡಿಸ್ತೊಳಲ್ಲ ಅಂಥದ್ರಾಗೆ ಬೀದಿಲಿ ನಿಂತ್ಕೊಂಡು ಕಸ ಗುಡ್ಸಾನಿ? ಇಲ್ಲ ಇಲ್ಲ, ನಾನು ಗುಡ್ಸಲ್ಲ. ನೀವೇನು ಹೇಳಿದ್ರು ಅಷ್ಟೇನೆ. ನಾನು ಯಾರ ಹತ್ರನಾದ್ರೂ ಮಾಡಿಸ್ತೀನಿ. ನಿನ್ನ ಕೆಲಸ ನೀನು ಮಾಡು. ನಿನ್ನ ಜೊತೆಗೆ ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗು. ಬಂದರೆ ಗುಲಾಬಿ, ಹೋಗೆ ನೀನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಹೋಗಲ್ಲ ಅಂತಿದೆಯಲ್ಲ. ಅಯ್ಯೋ ಅಮ್ಮೋರೆ, ನಾನು ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮೋರೆ. ನೀವೇ ಒಂದ್ಸಲ ಹೇಳ್ಬಿಡಿ ಬೇರೆಯವ್ರ ಹತ್ರ ಮಾಡಿಸ್ಬೋದಾ ಅಂತನ. ಏನಾದರೂ ಮಾಡಿಸ್ಬೋದು ಅಂದರೆ ನಾನು ನನ್ನ ಗಂಡನ ಸೇರ್ಕೊಂಡೆ ಕೆಲಸ ಮಾಡ್ತೀವಿ. ಆದರೆ ಅವ್ರು ಹೇಳ್ದಲ್ಲೇ ನಾನು ಕೆಲಸ ಮಾಡಿ ಆಮೇಲೆ ಯಾಕೆ ಬೇಕು ತಪ್ಪಿಗೆ ಸಿಗಾಕೊಂಡು ಆಮೇಲೆ ನಿಮಗೂ ಇನ್ನೂ ಏನಾದರೂ ಶಿಕ್ಷೆ ಆಗೋದು ನನ್ನಿಂದನ? ಅದೆಲ್ಲ ಬೇಡ ಅಮ್ಮೋರೆ. ಇವಳಂತೂ ಎದ್ರಕಂತಾಳ ಹಂಗೆ. ನಾನಿದ್ದಂಗೆ ನೀನು ಯಾಕೆ ಎದ್ರಕಂತೀಯ? ಏನೂ ಆಗಲ್ಲ, ಸುಮ್ಮನಿರು. ಅಮ್ಮೋರೆ ಅಮ್ಮೋರೆ, ಇದೇನ್ರಿ ಇದು? ನೀವು ಸುಮ್ಮನೆ ನಿಂತಿದ್ದೀರಲ್ಲ, ಅಮ್ಮೋರ್ಗೆ ಹೇಳ್ಬೇಕು ತಾನೆ ಅರ್ಥವಾಗಂಗೆ. ನಾನು ನೀನು ಹೋಗಿ ಊರೆಲ್ಲ ಗಜ್ಕಟ್ ಮಾಡ್ಕೊಂಬಂದ್ರೆ ಕಸ ಹೊಡ್ಕೊಂಡು ತಂಬಾಕಿರೆ ಈಗ ಅಮ್ಮೋರ್ಗೆ ಹೆಂಗೆ ಶಿಕ್ಷೆ ಅನುಭವಿಸ್ದಂಗೆ ಆಗುತ್ತೆ? ಅದಕ್ಕೆ ತಾನೆ ಸಾವುಕಾರರಿಗೆ ನೀವು ಶಿಕ್ಷೆ ಅನುಭವಿಸ್ದಂಗೆ ಆಗಲ್ಲ ಅಂತ ಊರಿಂದ ಮನೆಯಿಂದ ಊಟ ತಗೊಂಡೋಗೋದನ್ನು ತಪ್ಪಿಸಿ ಅಲ್ಲೇ ಮಾಡ್ಕೋಬೇಕು ಅಂತ ಹೇಳಿರೋದು. ಈಗ ಅಮ್ಮವ್ರ ಬದಲು ನಾನೇ ನನ್ನ ಕಸ ಗಿಸ ಎಲ್ಲ ಹೊಡೆದ್ರೆ ಸುಮ್ಮನೆ ಬಿಡ್ತಾರೆ? ನನಗೂ ಆಮೇಲೆ ಏನೋ ಶಿಕ್ಷೆ ಕೊಡ್ತಾರೆ. ನಾನು ಮಾಡಲ್ಲಪ್ಪ ಇಂಥದ್ದೆಲ್ಲನ. ನೀವು ಹೆಂಗಾದ್ರೂ ಮಾಡಿ ಅಮ್ಮವ್ರನ್ನ ಒಪ್ಪಿಸಿ ಕರ್ಕೊಂಡೋಗಿ ನೀವಿಬ್ಬರೇನೇ ಮಾಡಬೇಕು ಆ ಕೆಲಸನ. ನಿಮಗೆ ಕೊಟ್ಟಿರೋ ಶಿಕ್ಷೆ. ಆಯಿತು ಬಿಡೆ ಗುಲಾಬಿ, ನೀನೇನು ಬರಬೇಡ. ನಾನೆಲ್ಲ ಅಮ್ಮವ್ರನ್ನ ಒಪ್ಪಿಸ್ತೀನಿ ಬಿಡು, ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನು ನಾಳೆಗೆ ತಾನೆ ನಾನು ಹೋಗ್ತೀನಿ ಇವಾಗ. ಸರಿ ಆಯಿತು, ಹೋಗು. ನೀನು ಅಮ್ಮವ್ರ ಜೊತೆಗೆ ಹೋಗಿ ಈಗ ನೀನು ನೋಡು ತಪ್ಪಿಸಿಗೆ ಹಾಕೊಂಡು ಕಸ ಗುಡ್ಸಂಗಾಯ್ತು. ಇದೆಲ್ಲ ಬೇಕಾಗಿತ್ತ ನಿನಗೆ? ಅವ್ರೇನೋ ಹೇಳ್ತಾರೆ ಅಂತ ನೀನು ಯಾಕೆ ಹೋಗಕ್ಕೆ ಹೋಗಿದ್ದೆ ಜೊತೆಗೆ? ಮತ್ತೆ ಅವ್ರ ಮನೆ ನಾವು ಉಪ್ಪು ತಿಂತಾ ಇದ್ದೀವಿ ಅಂದರೆ ಅವ್ರು ಹೇಳಿದ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಹೋಗಿದ್ದೆ ಬಿಡು. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಈ ಅಪ್ಪಗೆ ಅದೊಂದು ಇದು, ಇವ್ರ ಮನೆ ಋಣ ನಾವು ತಿಂತಾ ಇದ್ದೀವಿ ಅಂತ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವ್ರ ಕೆಲಸಕ್ಕೆ ತಕ್ಕಂಗೆ ಸಂಬಳ ಕೊಡ್ತಾರೆ, ನಮ್ಮ ಮನೆಗೆ ನಾವು ಮಾಡ್ಕೊಂಡು ತಿಂತೀವಿ.
ಏನೋ ಬಿಡು, ಈ ಅಮ್ಮವ್ರು ನೋಡಿ ಹೆಂಗಂತಾರೆ. ನಾನು ಮಾಡೋಕ್ಕಾಗುತ್ತಾ? ಅಯ್ಯಪ್ಪ ನಾನು ಮಾಡಲ್ಲಪ್ಪ, ಯಾಕೆ ಬೇಕು ಆಮೇಲೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.